गर्भद गदाधर धृतराष्ट्र महासुत महीवर शतसोदर अग्रज शरवीर कौरव साहो रे साहो आजानुबाहो आजाधिराजा ಜಗದತ್ಯದ್ಭುತ ಮನ್ವಂತರ ಸಕಲ ಸೋಮಂತರಿಂದೊಡಗೂಡಿ ಮೆರೆಯುತ್ತಿರ್ಪರಾಗೇಶ್ವರ ಗುರುಕುಲ ಪ್ರಚಂಡ ದೋರ್ದಂಡ ಫಲಮಂಡಿತನಾದ ಗುರುಕುಲ ಪ್ರಚಂಡ ದೋರ್ದಂಡ ಫಲಮಂಡಿತನಾದ ಧೃತರಾಷ್ಟ್ರಕುಮಾರ ಅದಾರು ಜೋಡಿ ಫಲರ ಮೆರವೆ ಸುಖದೆ ದರೆ ಜೋಳ್ ಫಲ ಒಲಿರ ಬಲು ಸಾಗದಿಂದ ಫಲದ ಮೆರವೆ ಸುಖದೆ ಫಲರ ಮೆರವೆ ಸುಖದೆ ದರೆ ಜೋಳ್ ಫಲ ಒಲಿರ ಬಲು ಸಾಗದಿಂದ ಫಲರ ಮೆರವೆ ಸುಖದೆ ಘನ ಗುಣ ಸಾರ ಚರಿತ ಜಗತ್ತಿನಿಯ ಧೀರ ವೀರರೊಳು ಘನ ಗುಣ ನೆನೆಸಿ ಸಾರ ಚರಿತ ಜಗತ್ತಿನಿಯ ನಿರುತದಿ ಧರೆಯೊಳು ತೂಕದಲ್ಲಿ ಬಾಳ್ವ ನಿರುತದಿ ಧರೆಯೊಳು ತೂಕದಲ್ಲಿ ಬಾಳ್ವ ನಿರುತದಿ ಧರೆಯೊಳು ತೂಕದಲ್ಲಿ ಬಾಳ್ವ ಫಲರ ಮೆರವ ಸೊಕದೆ ಇದರೆಯೋ ಫಲ ಫಲಿರ ಬರುತ್ತಾಗದಿಂದ ಫಲರ ಮೆರವ ಸೊಕದೆ ಸಹೋದರ ದುಶ್ಯಾಸನ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ದುಶ್ಯಾಸನರ ಶಕುನಿಗಳ ನಗಿರ ದುಶ್ಯಾಸನರ ಶಕುನಿಗಳ ನಗಿ ಬೆಂಬಲವ ನಗಿರ ಬರೆಯೊಳು ನಾಂದು ಬೆಂಬಲವ ನಗಿರ ದರೆಯೊಳು ನಾಂದು ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಸಾರಿ ಮುದ ಬಲ ಪರಕ್ರಮ ತೋರಿ ಗದ ಮುದ ಬಲವನ್ನು ಬೀರಿ ಹಠ ಮಾಡಿ ಸಾರಿ ಮುದ ಬಲ ಪರಕ್ರಮ ತೋರಿ ಗದ ಮುದ ಬಲವನ್ನು ಬೀರಿ ಹಠ ಮಾಡಿ ಧರೆಯೊಳು ಹರಿಗಳ ಫಲವನ್ನು ಮುರಿವ ಧರೆಯೊಳು ಹರಿಗಳ ಫಲವನ್ನು ಮುರಿವ ಧರೆಯೊಳು ಹರಿಗಳ ಫಲವನ್ನು ಮುರಿವ ಫಲದ ಮೆರವೆ ಇದರೆಯೋ ಫಲ ಬಲಿರ ಬಲು ಸಾಗತದೆ ಫಲರ ಮೆರವೆ ಸುಗದೆ ಧರೆಯೋ ಫಲ ಫಲರ ಸಾಗತದೆ ಫಲರ ಮೆರವೆ ಸುಗದೆ ಫಲರ ಮೆರವೆ ಸುಗದೆ
ಹೊಲರ ಸುತದೆ ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದ ಪಾಂಡವರು ಪುನಃ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸುತ್ತಿರುವರಂತೆ. ನೋಡಿದಿರಾ ಅವರ ಹಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂದು? ಪಿತಾಮಹ, ದೂತನಾಗಿ ಬರುತ್ತಿರುವ ಕೃಷ್ಣನನ್ನು ನಾವೆಲ್ಲರೂ ಸೇರಿ ಸ್ವಾಗತಿಸೋಣ. ಸ್ವಾಗತ, ಸುಸ್ವಾಗತ. ಪಾಂಡವರ ರಾಯಭಾರಿಗೆ ಪ್ರಚಂಡ ಸ್ವಾಗತ. ಕೃಷ್ಣ, ದೂತನಾಗಿ ಬಂದಿರುವೆ. ದೂತನನ್ನು ಸತ್ಕರಿಸುವುದು ನಮ್ಮ ರಾಜಧರ್ಮ. ಇದು ಈ ಪೀಠವನ್ನು ಅಲಂಕರಿಸು. ಕೃಷ್ಣ, ನನ್ನರಮನೆಯ ನರ್ತಕಿಯರ ನರ್ತನವನ್ನು ನೋಡಿದ ಬಳಿಕ ಬಂದ ಸಮಾಚಾರವನ್ನು ತಿಳಿಸುವೆಯಂತೆ. ಸಹೋದರ ದುಶ್ಯಾಸನ, ಆರಂಭವಾಗಲಿ ನರ್ತನ. ಯಾರಲ್ಲಿ ಆರಂಭವಾಗಲಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ಹರೇ ಹರೇ ನರ್ತಕಿಯರೇ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ, ಸೋದರ ಮಾವನ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಮಲ್ಲವ ಈ ಜಗ ಮಲ್ಲ, ಎಲ್ಲವ ಬಲ್ಲವ 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 ಈ ಜಗ ಮಲ್ಲ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ಹರೇ ಹರೇ ನರ್ತಕಿಯರೇ,
ಚೆಲುವ ನೀಲವರ್ಣದ ಈ ಚೆಲುವ ಕೊಳಲ ನಾಗದೆ ಜಗವನೇ ಮರುಳುಗೊಳಿಪ ಮುರಾರಿ ಹರಿ ನರ್ತಕಿಯರೇ, ಏನೆಂದು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಭೀಮನಿಗೆ ಇವನು ನಡುವೈರಿ ನಮ್ಮ ಭೀಮನಿಗೆ ಇವನು ನಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗೆ ಇವನು ನಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿ ಹರಿ ಇವನಿಗೆ ಸಾಟಿ ಯಾರಿ ಹರಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸಾಟ್ಯಾರಿ ಹರಿ ಛಲದಲ್ಲಿ ಬಲದಲ್ಲಿ ಸರಿ ಸಾಟಿಯಾರಿ ಹರಿ ಕರುಣಾಳು ಕುರಿತು ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರಿತು ರಾಜೇಶ್ವರ ರಾಜೇಶ್ವರ ಗೌರವೇಶ್ವರ ಮುರಾಹರಿಯು ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಗೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈ ದಿನ ಕುರು ಪಾಂಡವರ ಭವಿಷ್ಯ ರಾಜಕಾರಿ ವ್ಯವಸ್ಥೆಯು ಇಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ನೀವುಗಳು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ತೀರ್ಪು ನೀಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವಂತಹುದೆಂಬುದನ್ನು ನೀವೆಲ್ಲರೂ ತಿಳಿಯಿರಿ. ಈಗ ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿದಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸಿದರು? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಪಾಂಡವರು ನನ್ನೊಡನೆ ಈ ದಿನ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಸತ್ಯವಂತರು ನ್ಯಾಯಶೀಲರು ಆದ ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಆ ಪಾಂಡವರು ಅವರು ಮಾಡಿದ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿ ಈಗ ಹಿಂದಿರುಗಿರುವರು. ಇನ್ನು ನೀವು ನೀಡಿದ ವಾಗ್ದಾನವೂ ಉಳಿದಿದೆ. ಸಭಾಸದೆ ಕೇಳಿದರ ಪಾಂಡುನಂದರ ವಿನಯ ವಿಚಾರಗಳನ್ನ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟದ್ಯೂತ ಇವೆಲ್ಲಕ್ಕಿಂತ ಮುಖ್ಯವಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹಾರ
ಇಂತಹ ಮಹಾ ಅಪರಾಧಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸಂಧಿಯ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭಾರತ ಭೂಮಿಗೆ ಸ್ವತಂತ್ರರಾರೋ, ಭಾರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಕುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ಕಪಟ ವಂಚನೆ ಮೋಸ ಅಟ್ಟಹಾಸ, ಅರಸು ಕುಲ ಧರ್ಮ ನಸಿಸಿದೆ ಮಹಾರಾಜ, ಧರಣಿಯ ಮರಳಿ ಬರರು, ಧರಣಿ ಆಳಿದವರೆಲ್ಲ ಮರಳಿ ಬರರು. ಸಂಧಿ ಬೇಡಲು ಬಂದ ರಾಯಭಾರಿ, ಭಾರತ ವಂಶ ಕುಲಾಂತಕ ನಲ್ಲವಯ್ಯ. ಯಮಸುರ ಭೀಮಾರ್ಜುನನ ಕುಲ ಸಹದೇವ, ಯಮಸುರ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿತು ತುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾ ಸುಯೋಧನ. ಅವರ ಸಂದೇಶದೊಡನೆ ಈ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ನಿಮ್ಮೆಲ್ಲರಿಗೂ ಸೇರಿದ ವಿಚಾರವಾಗಿದೆ. ಸಭಾಸದರೇ, ಕೇಳಿದಿರಾ? ಶ್ರೀಕೃಷ್ಣ ಪರಮಾತ್ಮನು ನಿರ್ಮಿಸಿದ ರಾಜಕಾರ್ಯವನ್ನು ಅದರಂತೆಯೇ ನಡೆದುಕೊಳ್ಳುವರೆಂಬ ನಂಬಿಕೆ ನನಗಿರುವುದು. ಸುಯೋಧನ, ಏತಕ್ಕೆ ಅನುಜರು ಬಿಡುವಂತ? ಏತಕ್ಕೆ ಅನುಜರು ಬಿಡುವಂತ? ದಾಯಾದಿಗಳು ನೀವು ಅಗೆತನದಿಂದಲೇ ದಾಯಾದಿಗಳು ನೀವು ಅಗೆತನದಿಂದಲೇ ವೈರವ ಸಾಧಿಸಿ ಬರೆಯುವುದು ಇಲ್ಲವೇ? ವೈರವ ಸಾಧಿಸಿ ಬರೆಯುವುದು ಇಲ್ಲವೇ? ಏತಕ್ಕೆ ಅನುಜರು ಬಿಡುವಂತ? ಬಿಡುವಂತ, ಬಿಡುವಂತ.
ದುರ್ಯೋಧನ, ಈ ಐಶ್ವರ್ಯ, ಈ ಸಾಮ್ರಾಜ್ಯ ಯಾರಿಗೂ ಶಾಶ್ವತವಲ್ಲ, ಯಾರಿಂದಲೂ ಹೋಗುವುದಿಲ್ಲ. ಪಾಂಡವರೇನು ಅನ್ನೆರೆ ನಿನ್ನ ಚಿಕ್ಕಪ್ಪನ ಮಕ್ಕಳು. ನಿನಗೆ ಈ ರಾಜ್ಯದಲ್ಲಿ ಎಷ್ಟು ಅಧಿಕಾರವಿರುವುದೋ ಅವರಿಗೂ ಅಷ್ಟೇ ಅಧಿಕಾರವಿರುವುದು. ಆದ್ದರಿಂದ ನಿನ್ನ ಮನಸ್ಸಿಗೆ ಬಂದಷ್ಟಾದರೂ ಭೂಮಿಯನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ ಸಭಿಕರೇ, ಬೇಡವಯ್ಯ ಕದನ, ಬೇಡವಯ್ಯ ಕದನ, ಸುಯೋಧನ ಬೇಡವಯ್ಯ ಕದನ, ತುಡುಕಿ ಸಮರವ ಬೆಸಗುವನ ರುಚಿತ. ದುರ್ಯೋಧನ ತುಡುಕಿ ಸಮರವ ಬೆಸಗುವನ ರುಚಿತ, ಬೇಡವಯ್ಯ ಕದನ, ಸುಯೋಧನ ಬೇಡವಯ್ಯ ಕದನ. ಸಲ್ಲದೋ ನಿನಗೆ ಈ ಪರಿಕದನವು, ಸಲ್ಲದೋ ನಿನಗೆ ಈ ಪರಿಕದನವು, ಸಲ್ಲದೋ ನಿನಗೆ ಈ ಪರಿಕದನವು. ದುರ್ಯೋಧನ ಸಲ್ಲದೋ ನಿನಗೆ ಈ ಪರಿಕದನವು, ಬೇಡವಯ್ಯ ಕದನ, ಸುಯೋಧನ ಬೇಡವಯ್ಯ ಕದನ. ದುರ್ಯೋಧನ, ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಉದ್ದೇಶವು ಒಂದೇ ಆದ್ದರಿಂದ ನಾನು ಹೆಚ್ಚಿಗೆ ಹೇಳಲಾರೆ. ಶ್ರೀಕೃಷ್ಣ ಪರಮಾತ್ಮನ ವಚನ ನುಡಿಗಳನ್ನು ನೀವೆಲ್ಲರೂ ಕೇಳಿದರೆ ಅದರಂತೆ ನಡೆದುಕೊಳ್ಳಿ. ದುರ್ಯೋಧನ, ನನ್ನ ಮಾತನ್ನು ಕೇಳು. ಸಕಲ ಸಾಮ್ರಾಜ್ಯವನ್ನೇ ನೀನೇ ಅನುಭವಿಸು. ಇಂತಹ ಸುಖ ಸಮಯವನ್ನು ಕಳೆದುಕೊಳ್ಳಬೇಡ. ಪಾಂಡವರು ಅಂದರೆ ನಿನಗೆ ಚಿಕ್ಕಪ್ಪನ ಮಕ್ಕಳು. ಆಚಾರ್ಯರೇ, ಅವರಿಗೆ ಬೇಕಾದ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದ ಬಾಳು. ಇದೇ ನನ್ನ ಅಭಿಮತ. ತಾವು ಸುಮ್ಮನಿರಿ. ಸುಯೋಧನ ಯಾರು? ಓ, ಚಿಕ್ಕಪ್ಪ ವಿದುರ ಮಹಾಶಯ. ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ನನ್ನ ರೋದನವು ಅರಣ್ಯ ರೋದನವೇ. ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ದುರ್ಯೋಧನ, ಆದರೂ ಒಂದು ಮಾತನ್ನು ಕೇಳು. ಎಲ್ಲ ರಾಜ್ಯವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛಿದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಏಕೆ ಹೇಳಲೊಲ್ಲೆ? ನಿನಗಾಗಲಿ, ಪಿತಾಮಹನಿಗಾಗಲಿ, ಆಚಾರ್ಯರಿಗಾಗಲಿ ನನ್ನೊಬ್ಬನಲ್ಲೇ ದೋಷವು ಕಂಡು ಬರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದಿರಿ. ಇನ್ನು ಕೃಷ್ಣ, ಮಹಾನುಭಾವನಾದ ನೀನು ಮನಸ್ಸಿನಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತನ್ನಾಡುತ್ತಿರುವ ನಿನ್ನಂತರಂಗವನ್ನರಿಯದ ಅವಿವೇಕಿ ಎಂದು ಭಾವಿಸಿದೆಯಾ? ಈ ಛಲದಂಕಮಲ್ಲ ಕೌರವೇಶ್ವರನನ್ನು ಕೇಳು. ರವಿಮಂಡಲವೇ ಭಾಗ್ಯರಿಯಲಿ. ಶತಾಬ್ದಿಗಳೇಕವಾಗಿ ದಿಕ್ಕುಗಳಿಗೆ ಅಬ್ಬರಿಸಲಿ. ನವ ಪ್ರಳಯ ಸೃಷ್ಟಿಯಾತಾಗತ ಚಂಡಮಾರುತವೇ ಸೆಳೆದುರಿದುಂಬಲಿ. ನೀವ್ಯಾರು ಏನೇ ಹೇಳಿದರು, ಈ ದುರ್ಯೋಧನ ನಿರ್ಧಾರ ಚಲಿಸದು. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ.
ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರ ಅಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡ್ಕೋ ಕೌರವೇಶ್ವರ. ಏನೆಂದ? ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಾಹವಾಸದ, ದುರಾಶಯದ ದುರಭಿಮಾನವೇ? ಹಾಗಲ್ಲ, ಕೇಳು ಕೃಷ್ಣ, ಕೇಳು. ಭರತ ಕಂಠವ ಜಯಿಸಿ ಹರುಷದಿಂ ಕುರುಕುಲವ ಪಾಲಿಸುತ್ತಿರ್ಪ ಎನಗದಾರು ಭಂಡ ಭೀಮನ ಕುಂಜಿಗೆಯ ಸೀಳಲು ಪಂಥಗೈದ ಎನ್ನನು ಜನಿಗದಾರು ಸಾಟಿ ಕುಮಾರ ಸ್ವಾಮಿಯ ತಜ್ಜಿಸಿ ಕುಮಾರ ಸ್ವಾಮಿಯ ತಜ್ಜಿಸಿ ಕಾಲವಿದವೆಂಬ ಧನುವ ಪಡೆದ ಕರ್ಣನಿಗದಾರು ಸಾಟಿ ಅಸಮಬಲ ಶಾಲಿಗಳು ಅಸಮಬಲ ಶಾಲಿಗಳು ಭೀಷ್ಮ ದ್ರೋಣಾಧಿಗಳು ಸಾಧದಿ ಸದಬಡವರು ಮಕುಟ ಮರ್ಧನರ ಕೃಷ್ಣ ಕೃಷ್ಣ, ಈ ಕೌರವನನ್ನು ಸದೆಬಡಿಯಬೇಕೆಂದರಲ್ಲವೇ ಓರಿನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಓರಿನ ಮಿತ್ರ ಪಾರ್ಥ. ಅದು ದುರಹಂಕಾರ, ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲ ಓರಿನ ಪಾಂಡವರು. ಅದು ದುಸ್ಸಾಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಆರಿಸಲು ಯೋಜಿಸುತ್ತಿರುವರಲ್ಲ ಅವರಿನ್ನ ಹೇಳಿ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲ ಅವರಿನ್ನ ಹೇಳಿ ಪಾಂಡವರು. ಅದು ದುರಭಿಮಾನ. ಕೃಷ್ಣ, ನೀವ್ಯಾರೇ ಏನೇ ಹೇಳಿದರೂ ಸರಿ, ಈ ಕೌರವೇಶ್ವರನ ನಿರ್ಧಾರ ಚಲಿಸದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧ ಬಿರುಗಳಿಂದ ಶಾಂತವಿಲ್ಲ ಕೃಷ್ಣ, ಶಾಂತವಿಲ್ಲ. ದುರಾತ್ಮರಾದ ದ್ರೋಹಿಗಳ ಹದಬರುವಿಗೆ ಕೃಷ್ಣ ದುಷ್ಟರನ್ನು ಛಲವ ಜಯಿಸಿ
ಆತ್ಮರಾದ ದ್ರೋಹಿಗಳ ಹಲವು ಮುರಿವೆ ಶಿಕ್ಷಣ, ಹಲವು ಮುರಿವೆ ಶಿಕ್ಷಣ, ಹಲವು ಮುರಿವೆ ಶಿಕ್ಷಣ. ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನೇ ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಅದು ಅಲ್ಲದೆ ಬಾರಿ ಬಾರಿಗೂ ಸಂಧಿ 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 ಎಂದು ಬರುತ್ತಿರುವ ಈ ನಿನ್ನ ತುಂಟುತನವು ಇಂದಿಗೆ ಕೊನೆಯಾಗಿ ಹೋಗಲಿ. ಅದು ಅಲ್ಲದೆ ಆ ಬಂಡ ಭೀಮನ ಗುಂಡಿಗೆಯನ್ನು ಸೀಳಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ಹೋಗು ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಹೌದು. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲೆ ನನ್ನ ಅಗತಿರ ವಿರುದ್ಧ ಈ ರಾಜನಿಗೆ ಮೃಷ್ಟನ್ನವೂ ರುಚಿಸಿಲ್ಲ. ರಾಜೇಂದ್ರ, ಮಿತ್ರ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆನ್ನೆನಿಸೆ. ಕೃಷ್ಣ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆನ್ನೆನಿಸಿ ದುರುಳ ಪಾರ್ಥನ ಶಿರವ ಹರಿಪತನಕ. ಆ ದುರುಳ ಪಾರ್ಥನ ಶಿರವ ಹರಿಪತನಕ ಶಾಂತಿಯೇ ಈ ಅಂಗಾದಿ ಬಗೆಯೇ. ಕೃಷ್ಣ, ಈ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾಗಿದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ನಿಶ್ಚಯಿಸಿರುವೆ. ಇದು ನಿನ್ನ ಧರ್ಮವೇ? ಧರ್ಮ ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನಯರ ಹಿತವನ್ನು ಬಯಸುತ್ತ, ಪಾಂಡು ತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕ ಆಡಲೆಂದು ಬಂದಿರ. ಸಂಧಿಯ ನಾಟಕ ಆಡಲೆಂದು ಬಂದಿರ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಭಲೆ ಭಲೆ ಮಿತ್ರ. ಅಟವಂತರು ನಾವು ಕೃಷ್ಣ, ಕೃಷ್ಣ, ಭಲೆ ಭಲೆ ಕರ್ಣ. ಅಟವಂತರು ನಾವು ದಿಟವಿದ ಕೇಳುವೆ, ಅಟವಂತರು ನಾವು ದಿಟವಿದ ಕೇಳುವೆ, ದುರದಳು ಪಾರ್ಥನ ಸಿರ ಕಡಿದಿರುವೆ, ದುರದಳು ಪಾರ್ಥನ ಸಿರ ಕಡಿದಿರುವೆ, ಸಲ್ಲದು ನಿನಗೆ ವಲ್ಲಭನೇ.
ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಿರುವಲ್ಲ. ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ಅರ್ಪಿಸುವ ನನ್ನ ಧರ್ಮವೇ ಎಷ್ಟ ಮೇಲೆ. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕಾಗಿ ನಾವು ಖಂಡಿತ ಒಪ್ಪುವುದಿಲ್ಲ. ಬಲೆ ಬಲೆ ಅಂಗಾಧಿಪ, ಈ ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ನಿಯ ಕಂಠ ಬಿಗಿದಂತಾಯಿತು. ಮೇರೆ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಹೇಳು. ಭಾರತ ಭೂಮಿ ಜಯಿಸಿ ದುರ್ಮತ, ಭಾರತ ಭೂಮಿ ಜಯಿಸಿ ದುರ್ಮತ, ಸಮಾನ ಶೌರ್ಯದ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರ್ಮತ, ಜಯಿಸಿ ಕರೆಸಿ ಅನುಜಾಧರ, ಅನುಜಾಧರ ಧರೆಯ ನಿತ್ತು ಜಾತಿ ಬಳೆ ಸುಗಿಯಾದು, ಧರೆಯ ನಿತ್ತು ಜಾತಿ ಬಳೆ ಸುಗಿಯಾದು. ವೈರವನ್ನೇ ನೀಗಿ ಸೈರಣೆಯಂಬಾಳೈ, ವೈರವನ್ನೇ ಸೈರಣೆಯಂ ತಾಳೈ ಆಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಒಳಗುಡಗಿದ ನೆನೆಸಿಪರೆ ಈ ಧರೆ. ಆಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ಒಳಗುಡಗಿದ ನೆನೆಸಿಪರೆ ಈ ಧರೆ. ಭಾರತ ಭೂಮಿ ಜಯಿಸಿ ಸಮಾನ ಚೌರ್ಯ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ಜಯಿಸಿ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧು ಬಾಂಧವರು, ನಿನ್ನ ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲ ವಂಶವನ್ನೇ ಧ್ವಂಸ ಮಾಡುವಿ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಆ ಪಾಂಡವರಿಗೆ ನಿಮ್ಮೆಲ್ಲರ ಪ್ರೀತಿ ಮಮತೆ ಹೊರತಾಗಿ ಮತ್ತೇನು ಬೇಡ. ಯೋಚಿಸು ಸುಯೋಧನ, ಯೋಚಿಸು. ಇದು ಅತ್ಯಂತ ಮಹತ್ತರವಾದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ನೀನೇ ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಕಿತ ಮಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಪಾಂಡು ನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಸೃಷ್ಟಿಯಲ್ಲೇ ನೀನು ಅಪ್ರತಿಮನೆನಿಸುವೆ. ಮಾನವ ಲೋಕದಲ್ಲಿ ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಆಗ ನಿರಾಯಾಸವಾಗಿ ಈ ಸಾಮ್ರಾಜ್ಯ ಶಾಸನವು ನಿನ್ನ ಕೈ ಸೇರುವುದು. ಪಾಂಡವರಿಗೆ ಈ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ. ಸುಯೋಧನ, ಅವರ ಇಷ್ಟಾರ್ಥವನ್ನಾದರೂ ನೆರವೇರಿಸು. ಈ ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತವರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಿಮ್ಮಲ್ಲಿ ನಾನು ಸಂಧಿ ಭಿಕ್ಷೆ ಬೇಡುವೆನು. ಸುಯೋಧನ, ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ಸಕಲ ಐಶ್ವರ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು
ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸಾಧನ ಮಾಡಲು ಈ ದುರ್ಯೋಧನನಿಂದ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಗುವುದೇ ಹೇಳಿ ಪಾಂಡವರಲ್ಲಿ ಕೃಷ್ಣ ದುರ್ಯೋಧನ ಕ್ಷಾತ್ರ ಧರ್ಮವಿಗುವುದೇ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರದಂತು ಭ್ರಷ್ಟರವಿ ಮೂಢತನವಿದಲ್ಲವೇ ಸಂಧಿಯ ಬಯಕೆ ಮೂಢತನವಿದಲ್ಲವೇ ಸಂಧಿಯ ಬಯಕೆ ಅರಿತು ನೀನೆಲ್ಲವ ಅರಿತು ನೀನೆಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ, ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾರದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವೋ ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸೂಯ ಆಗ ಕಾಲದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರ ರಾಜೇಂದ್ರನನ್ನು ಕಪಡ ದೂತಕ್ಕೆ ಎಳೆತಂದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ನೀನು ರಾಜ್ಯಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯಪರಾಧವೋ ಅನಂತಕಾಲವೋ ಪ್ರಳಯದ ಧೂಮಕೇತುವಿನಂತೆ ನಿನ್ನ ತೇಜಸ್ಸನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ವಾರಣಾವತ ದರ್ಗಿರಿ ಮನೆ, ಏಕ ಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ, ಇವೆಲ್ಲವನ್ನು ಮರೆತೆಯ? ಏ ಸುಯೋಧನ, ಇವೆಲ್ಲವನ್ನು ಮರೆತೆಯ? ಪೂಜ್ಯ ದ್ರೋಣಾದಿ ಭೀಷ್ಮಾದಿಗಳ ಮಾತನ್ನು ಕೇಳದೆ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ದೊರಕದು, ದೊರಕಲಾಗದು. ಕೆಟ್ಟರೂ ಸರಿ ಕಟ್ಟ ಕಡಿಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಂಚನೆಯ ಕಟ್ಟಾಳು ಕೌರವೇಶ್ವರರನ್ನು ಕೆಣಕಿ ತೊಟ್ಟಿ ಕೇಕೆ ಹಾಕಿ ನಕ್ಕಳಲ್ಲ. ಓ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ಅಂದೇ ತೊಟ್ಟನ ಕೃಷ್ಣ ಛಲವನ್ನು. ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಭೂತರಾಜೇಶ್ವರರೇ ಕಮಲಕ್ಕೆ ನಿಂತರು. ಕಲಿಹಂಸದಿಂದುದ್ಭವಿಸಿದ ಅಸ್ಥಿರಾವತಿಯ ಸಾಮ್ರಾಜ್ಯವೇ ರಕ್ತದ ಬಡವಿನಲ್ಲಿ
ಕೊಚ್ಚಿ ಹೋದರೂ ಸರಿ. ಛಲದಂಕಮಲ್ಲ, ಆಸ್ತಿನಾದೀಶ್ವರ, ಅಷ್ಟೈಶ್ವರ್ಯ ಸಂಪನ್ನ, ಅಭಿಮಾನಧನನೆಂದು ಬಿರುದಾಂಕಿತನಾದ ನಾನು ಮತನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಳೆ, ಹೇಳು ಮುರಗರಿಗೆ ಹಠ ಮಾಡಿ ಗೆಲ್ಲಲಿ ರಾಕ್ಷಸ. ಹೇಳು ಮುರಗರಿಗೆ ಹಠ ಮಾಡಿ ಗೆಲ್ಲಲಿ ರಾಕ್ಷಸ. ಛಲವನ್ನು ಬಿಡದಲ್ಲೇ ಕೊಂಡುಗಲ್ಲಿ ಛಲವನ್ನು ಬಿಡದಲ್ಲೇ ಕೊಡುಗಲ್ಲಿದ್ದಾರೆ. ಛಲವ ಜಯಿಸಿ ಘನಮುದ, ಛಲವ ಜಯಿಸಿ ಘನಮುದ, ಛಲವ ಜಯಿಸಿ ಘನಮುದ ಕೊಡುವುದಿಲ್ಲ. ಕರ್ತವ್ಯ ಅತೀತು ಧೀರತ್ವದಲ್ಲಿ ಕೊಡುವುದಿಲ್ಲ. ಕೃಷ್ಣ, ಛಲ ತೊಟ್ಟು ಮಾಡುವೆನ ಯುದ್ಧ, ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು, ಇದೇ ನನ್ನ ಕಡೆಯ ಸಂದೇಶ. ಈ ನನ್ನ ಸಂದೇಶವನ್ನು ಹಾರಿನ ಹೇಳಿ ಪಾಂಡವರಿಗೆ ಬಿತ್ತರಿಸಿ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಉರಿದುಂಬಿಸು. ಕುಲಹೀನ ಕುಲವು ಮರೆತೆಯ ಕುರುಗಳು ಕಗ್ಗದೆ ಕರ್ತಾರೆ. ಕುಲಹೀನ ಕುಲವು ಮರೆತೆಯ ಕುರುಗಳು ಕಗ್ಗದೆ ಕಟ್ಟುವೆನೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ.
ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಅದು ಕುಲಕಳಂಕ ಸ್ವರೂಪ. ಸುಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನು ಆಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೆತ್ತಿರುವೆ. ಯಾರಿಗೋ? ಮತ್ಯಾರಿಗೆ? ನಮ್ಮ ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಹೇಳುವುದಕ್ಕಿಂತ ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನ್ನ ಶಕುನಿ ಮಾವನವರು ನನಗಾಗಲೇ ಉತ್ತಮ ಸಲಹೆಯನ್ನಿತ್ತಿದ್ದಾರೆ. ಸುಯೋಧನ, ನಿಮ್ಮ ಶಕುನಿ ಮಾವನ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ಈ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವನ್ನು ಈ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿ ಸ್ವೀಕರಿಸುತ್ತೇನೆ. ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವರೋ ಮಂದಮತಿಗಳಿರ ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ಈ ನಿನ್ನ ದುಡುಕುತನಕ್ಕೆ ತಕ್ಕ ಶಿಕ್ಷೆಯನ್ನೇ ಕೊಡುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವೆಯಾ? ನಿಮ್ಮಿಂದ ಈ ಸಾಹಸ ಕಾರ್ಯ ಆಗದು, ನಿಮ್ಮಿಂದ ಆಗದು. ಸಹೋದರ ಬಂಧಿಸು. ಕೃಷ್ಣ ಎಲ್ಲೋ ಕೃಷ್ಣ. ನಿನ್ನೊಡನೆ ಕೆಲವು ವಿಚಾರವನ್ನು ಮಾತನಾಡಬೇಕು. ಬಾ ಕರ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನು ಹಿಂತಿದ್ದರೂ ಓರ್ವ ಸೂತ ಕುಲ ವಿಚಾರವೆಂಬೋ ಈ ಪ್ರಪಂಚವೇ ಮರೆಯುವಂತಿಲ್ವಲ್ಲ ದೇವ? ಕರ್ಣ, ಕುಲಹೀನನಲ್ಲ ಕೇಳನ್ನ ಮಾತ, ಕುಲಹೀನನಲ್ಲ ಕೇಳನ್ನ ಮಾತ, ಬೆಳಗುವ ರವಿಯ ಕರುಣದಿ, ಧರೆಯ ಬೆಳಗುವ ರವಿಯ ಕರುಣದಿ, ಆಕ ಮಹಿಮನೆ ಜನಿಸಿ ನರಮ ರವಿಸು ಬನಿಸು ತೀರ ತಳಮಳವೇ ಮನದ ಚಿಂತೆ ಕರ್ಣ. ಕರ್ಣ, ಅಮಿತ ಭುವನದೋ ಕೀರ್ತಿಯ ಪಡೆವೆ, ಅಮಿತ ಭುವನದೋ ಕೀರ್ತಿಯ ಪಡೆವೆ, ಕನಸರ ನೆನೆಸಿದ ಮೇಧುನಿಯೊಳು ನೀ, ಕನಸರ ನೆನೆಸಿದ ಮೇಧುನಿಗಳು ನೀ, ಮಹಾ ಮಹಿಮನೆ ನೆನೆಸಿದ ರವಿಸುತ್ತ ಧೀರ ಸುಖ
ಕರ್ಣ, ಪರಮಾತ್ಮ ನೀನು ಸೋತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಸೂರ್ಯನೇ ನಿನ್ನ ಜನಕನು, ವೀರಮಾತಿಯಾದ ಕುಂತಿದೇವಿಯೇ ನಿನ್ನ ಹೆತ್ತ ಮಾತಿ, ಆ ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರೋ ಮಾತು ಆಶ್ಚರ್ಯಕರವಾಗಿದೆಯೇ? ಕುಂತಿದೇವಿಯು ನನ್ನ ಎತ್ತ ತಾಯಿಯೇ, ನಿಜ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರ. ಅದು ಸತ್ಯ ಕರ್ಣ. ಓಹ್, ಮರ್ತಿದನು. ಇದಾದರೂ ಯುದ್ಧದ ಕಾಲ, ಅದರಲ್ಲೂ ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸ್ತಿರುವೆಯಾ ದೇವ? ಕರ್ಣ, ರಾಜಾದಿ ರಾಜನೆನಿಸಿಕೊಂಡು ಈ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವುದನ್ನು ಬಿಟ್ಟು ಪರರ ಸೇವೆಯಲ್ಲಿ ನಿರತರಾಗಿರುವೆಯಲ್ಲ ಕರ್ಣ, ಅದೇ ನನಗೆ ವ್ಯಥೆ ಕರ್ಣ. ದೇವಾ, ಶೋಧನೆಗೆ ನೀನು ಶಾಪ, ಪಾಪಿಗಾಗಿ ಪರಿತಾಪದಿಂದ ದೇವಾ, ಶೋಧನೆಗೆ ನೀನು ಶಾಪ.
ಸಹೋದರೆಂದ ಮೇಲೆ ಅವರೊಡನೆ ಯುದ್ಧ ಮಾಡಿದರೆ ನಾನು ರವರವಾದಿ ನರಕಕ್ಕೆ ಬೀಳುವನಲ್ಲ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತೂ ಸಮರ ಮಹೋತ್ಸವದಲ್ಲಿ ಉತ್ಸಾಹಪ್ರದರಾಗಿ ನಿನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ. ಕರ್ಣ ಬಾಳುಗು ಬರದ ಸೇರುತ್ತ ನೀನೋ ಬಾಳುಗು ಬರದ ಸೇರುತ್ತ ನೀನೋ ಕರೆಯನು ಮೋರೆಯೈ ಕರ್ಮದ ನಿರತ ಕರೆಯನು ಮೋರೆಯೈ ಕರ್ಮದ ನಿರತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ಈ ಬಾರೈ ಈ ಬಾರೈ ಚರಣರ ತೋರವನೆ ಶೂರನಿ ನಾಂತಿಕ ಬಿರುದ ಕರ್ಣ ಶೂರನಿ ನಾಂತಿಕ ಬಿರುದ ನರಸಿ ಖಾನಿದ ಹೊರಗುಣಶೀಲ ನರಸಿ ಖಾನಿದ ಹೊರಗುಣಶೀಲ ಆಗ ಪ್ರೇಮಿ ಸುಕೃತಗಾಮಿ ಹೊರಗಿದ ಪ್ರೇಮಿ ಸುಕೃತಗಾಮಿ ಹಾನಿಷ್ಟ ಮಾತನು ಪ್ರೇಮ ಆಲಿಸು ಕರ್ಣ, ಪರಮಾತ್ಮ ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಪರಮಾತ್ಮ ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿದೆ ದೇವ? ಏಕಿಲ್ಲ ಕರ್ಣ. ನಿನ್ನ ಹೆತ್ತ ಮಾತೆಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಉಪದೇಶ ಮಂತ್ರಗಳನ್ನು ಹೊಂದಿದಳು. ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಪರೀಕ್ಷಿಸಲು ಹೋಗಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಒಡನೆಯೇ ನಿನ್ನನ್ನು ಹಡೆದಳು. ಆಗ ನಿನ್ನ ಎತ್ತ ಮಾತೆಯು ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆ ನಂತರ ನೀನು ಸೂತರ ಕೈಗೆ ಸಿಕ್ಕಿ ಅವರ ಪೋಷಣೆಯಲ್ಲೇ ಬೆಳೆದು ದೊಡ್ಡವನಾಗಿ ಈಗ ಈ ಕುರು ಸಾಮ್ರಾಜ್ಯದ ಮಾಂಡಲಿಕನಾಗಿರುವೆ. ಕರ್ಣ, ಈಗಲೂ ಕಾಲ ಮೀರಿಲ್ಲ. ನೀನು ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡಗುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ನನ್ನ ಮಾತನ್ನು ನಂಬು ಬಾ ಕರ್ಣ. ಪರಮಾತ್ಮ ತಾವು ಹೇಳುತ್ತಿರುವ ಮಾತು ಸತ್ಯವಾಗಿರುವ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ ಕುಲದವನು
ಹೀನ ಕುಲದವನು ನೀಚ ಕುಲದವನು ಎಂದು ಹೀಯಾಳಿಸುತ್ತಿರುವರಲ್ಲ ಪರಮಾತ್ಮ. ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ. ತಿಳಿಯದು ಕರ್ಣ, ಅವರಾರಿಗೂ ತಿಳಿಯದು. ನಿನ್ನ ವಿಚಾರವನ್ನು ನಿನ್ನ ಹೆತ್ತ ಮಾತಿಗೆ ಈಗ ತಾನೇ ತಿಳಿಸಿ ಬಂದಿರುವುದು. ಆಕೆಯು ಆದರೂ ನನ್ನನ್ನು ಒಂದು ಮಾತನ್ನು ಕೇಳುತ್ತಲೇ ಇದ್ದಳು. ದೇವಾ, ಆ ಕರ್ಣನಾರು, ಅವನನ್ನು ನೋಡಿದಾಗಲೆಲ್ಲ ನನ್ನ ಹೆತ್ತ ಕರುಳು ಮರುಕು ಉಂಟಾಗುವುದು ಎಂದು ಕೇಳುತ್ತಲೇ ಇದ್ದಳು ಕರ್ಣ. ಆಗ ನಿನ್ನ ವಿಚಾರವನ್ನು ನಿನ್ನ ಹೆತ್ತ ಮಾತಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ನದಿಗೆ ಬಹು ಸಂಭ್ರಮದಿಂದ ಬರುವಳು ಕರ್ಣ. ಹೆತ್ತ ತಾಯಿಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಅವಳ ಇಷ್ಟಾರ್ಥವನ್ನು ನೆರವೇರಿಸು ಕರ್ಣ. ಪರಮಾತ್ಮ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೆ ಕರ್ಣ. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನೆಂಬಿರ ಧರ್ಮರಾಯ ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ತಮ್ಮನೇ. ತೇಜೋಮಯ ಮೂರ್ತಿಯಾದ ನಕುಲ ಸಹದೇವರು ನನ್ನ ಅನುಜರೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು 10 ದಿಕ್ಕುಗಳಲ್ಲೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಕಾಣದ ಆ ನನಗ ಪರಮ ವೈರ್ಯಾದ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥಗೈದಿರುವನಲ್ಲೋ. ನಿನ್ನ ಶಿರಸು ಈ ಭೂಮಿ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿ ಸಹಿಸಲಿ ಅರ್ಜುನ? ಹೇಗೆ ನೋಡಿ ಸಹಿಸಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂದು ವರ್ಗದವರು ಯಾರೆಂಬುದನ್ನು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇದೀಗ ಬಂದು ವರ್ಗದವರು ಇಂಥವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಹೇ ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ಜನಿಸಿ ಪಾಂಡು ಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ. ಹೇ ಕೃಷ್ಣ, ನಿನ್ನನ್ನು ನಂಬಿ ಯಾರು ಬದುಕಿದರಯ್ಯ? ಯಾರು ಬದುಕಿದರಯ್ಯ? ಹರಿ ನಿನ್ನ ನಂಬಿ 7 ಲೋಕದಲ್ಲಿ ಒಬ್ಬರನ್ನು ಕಾಣೆ.
ಪಾಲನುಳಿಸಲು ಬಂದ ಪೂತನಿಯಲಿ ಕೊಂದೆ. ನೆಲವ ಬೇಡಲು ಹೋಗಿ ಬಲೆಯ ಭೂಮಿಗೆ ತುಳಿದೆ. ಪಾಲನುಳಿಸಲು ಬಂದ ಪೂತನಿಯಲಿ ಕೊಂದೆ. ಸುಲಭದಲ್ಲಿ ಮನವರಿತು ಮಾವ ಕಂಸನ ಕೊಂದೆ. ಸುಲಭದಲ್ಲಿ ಮನವರಿತು ಮಾವ ಕಂಸನ ಕೊಂದೆ. ಸುಲಭದಲ್ಲಿ ಮನವರಿತು ಮಾವ ಕಂಸನನು ಕೃಷ್ಣ. ಹೀಗಿರುವಾಗ ಆರು ಬದುಕಿಯರಯ್ಯ ಅರೆ ನಿನ್ನನೊಂದೇ. ಏಳು ಲೋಕದಲ್ಲಿ ಒಬ್ಬರನ್ನು ಕಾಣೆ. ಕೃಷ್ಣ ಕೃಷ್ಣ ವಾಸುದೇವ, ನಿನ್ನವರೆತು ಗತಿಯಾರು ಎನಗೆ. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ನನ್ನ ಪತಿಗಳು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಈ ಅಸ್ಥಿರಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಆ ದುರುಳ ದುಶಾಸನಿಂದಾದಂತಹ ಅಪಮಾನವನ್ನು ತಾಳಲಾರದೆ ರಾಜ್ಯ ನಗರಗಳನ್ನು ತ್ಯಾಗ ಮಾಡಿ ಕಾಡಿಂದ ಕಾಡಿಗೆ ಭಿಕ್ಷುಕಿಯಂತೆ ಅಲೆದೆದ್ದು ಆಯಿತು. ಕದ್ದ ಕಳ್ಳನಂತೆ ಆ ಕೀಚಕನ ಭಂಗವನ್ನು ಸಹಿಸಿದೆ. ಇನ್ನು ನನ್ನ ಕಷ್ಟ ಕಾರ್ಪಣ್ಯಗಳು ಕಳೆದು ಕೊನೆಗೆರಡು ದಿನ ಸುಖವಾಗಿರೋಣ ಎಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಏನೇನು ಬರೆದೆ ದೇವಾ, ಏನೇನು ಬರೆದೆ. ದೇವಿ ಕಾಂತೆ ಶಾಂತೆ ವರವೀರನಾಗಿ ವರಪತಿಯಾಗಿ ದೇವಿ ಕಾಂತೆ ಶಾಂತೆ ವರವೀರನಾಗಿ ವರಪತಿಯಾಗಿ ಅನುಪೂರ್ಣರ ಪತಿಯಾಗಿ ನೀನು ಅನುಪೂರ್ಣರ ಪತಿಯಾಗಿ ನೀನು ನನ್ನ ಚಿಂತೆಯಿಂದ
ಕಡು ಕೋಪದಿಂದ ದುಡುಕುವುದೇ ಕೋಪದ ಕಡು ಕೋಪದಿಂದ ದುಡುಕುವುದೇ ಕೋಪದ ಶಾಂತೆ ಶಾಂತೆ ವರಧೀರವಾಗಿ ವರಪತಿಯಾಗಿ ಬರುವುದೇ ದೇವಿ. ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರಲು ಕಾರಣವೇನು ದೇವಿ? ಸ್ವಾಮಿ, ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಸ್ವಾಮಿ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ಅಪಮಾನವನ್ನು ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವುದು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ಸ್ವಾಮಿ. ಅನ್ನ ವಸ್ತ್ರಗಳಿಗಾಗಿ ಆಕೆ ಅನ್ಯರನ್ನು ಆಶ್ರಯಿಸಲೇಬೇಕು. ತನ್ನ ಆತ್ಮರಕ್ಷಣೆಗಾಗಿ ಆಕೆ ಅನ್ಯರನ್ನು ಆಶ್ರಯಿಸಲೇಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನವಾದಂತ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ಭಗವಂತ? ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ ದೇವಿ. ಏನು ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಹೇಳಿದರೆ ಆರಿನ ಋಷಿಗಳು? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತ ಪತಿಗಳನ್ನ. ದೇವಿ, ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ? ಅದಿರಲಿ, ಇಂದು ನೀನೇಕೆ ಈ ರೀತಿ ಇರುವೆ? ಅದನ್ನು ನನ್ನೊಡನೆ ತಿಳಿಸಬಾರದೆ? ತಿಳಿಸುವೇನು ಸ್ವಾಮಿ, ಆದರೆ ಅದರಿಂದಾಗುವಂತಹ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಹಿಂದಿನ ಮಾತು. ಈಗ ಈ ಭೀಮನ ಯಾರ ಆಜ್ಞಾಧಾರಕದಲ್ಲ. ಸ್ವಾಮಿ, ಹಾಗಾದರೆ ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿ ಆ ದುರ್ಯೋಧನನ ಪತ್ನಿಯಾದಂತಹ ಭಾನುಮತಿಯೂ ಸಹ ಬಂದಿದ್ದಳು. ಆಕೆ ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ಸಂಧಿಗಾಗಿ ದ್ಯೂತನನ್ನು ಕಳಿಸಿರುವರು. ಇನ್ನೇನು ಸಂಧಿಯಾಗುವುದು? ಆಗಲಾದರೂ ಈ ನಿನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟುವಿಯಾ ಎಂದು ಹೇಳಿ ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ಪುನಃ ದುರ್ಯೋಧನನೊಡನೆ ಸಂಧಿಗೆ ಪ್ರಯತ್ನ? ಗೋಪಾಂಗನೆಯ ವಿಲಾಸ ಮಿತ್ರಗಳಲ್ಲಿ ಮಗ್ನನಾಗಿರುವ ಇದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅದು ಹೋಗಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ತಕ್ಕದಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಏ ಭಾನುಮತಿ, ಕಟ್ಟಿರುವ ನಿನ್ನ ಮುಡಿಯನ್ನು ಬೆಚ್ಚುವರೆಗೂ ಇದೋ ಬಿಚ್ಚಿರುವ ಈ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಬಾಪು ಪಾಂಚಾಲಿ, ಬಾಪು. ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ ದೇವಿ. ದೇವಿ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆ ಮುಗಿಸಿದೆ ಎಂದು ತಿಳಿದಿದ್ದೆ. ನೀನೆಷ್ಟಾದರೂ ಈ ಪಾಂಡವರ ಪಟ್ಟ ಬಯಸಿದೆ ಪಾಂಚಾಲಿ ಅಲ್ಲವೇ? ಜಾನೆ ಮುದ್ದು ಜಾನೆ ಮುದ್ದಾಡುವೆನು ಬಾರೆ. ಜಾನೆ ಮುದ್ದು ಜಾನೆ ಮುದ್ದಾಡುವೆನು ಬಾರೆ. ಈ ದೇವನ ಪ್ರೀತಿಯ ಪ್ರೇಯಸಿ ನೀನು, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು. ಜಾನೆ ಮುದ್ದು ಜಾನೆ ಮುದ್ದಾಡುವೆನು ಬಾರೆ. ಕುರುಕುಲಾದ ಮರಕೆಡ ಕರಣದೋ ಕುರುಕುಲಾದ ಮರಕೆಡ ಕರಣ ಕುರುವಂಶವನೇ ನಾಶದಲ್ಲಿ, ಕುರುವಂಶವನೇ ನಾಶದಲ್ಲಿ ದುರದೋಳದ ಮರ ಕಲಿಯುವುದು ಬಾರಿ. ದುರದೋಳದ ಮರ ಕಲಿಯುವುದು ಬಾರಿ. ಜಾನೆ ಮುದ್ದು ಜಾನೆ
ಜೈನ ಶಪಥವ ಮರೆಯುವೆ ಜೈನ ಶಪಥವ ಮರೆಯುವೆ ಏತಕ್ಕೆ ದುರ್ಗದ ತಂದೆ ಏತಕ್ಕೆ ದುರ್ಗದ ತಂದೆ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಜಾನೆ ಮುದ್ದು ಜಾನೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸ್ವಾಮಿ ಆಗ 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 ಆ ಕೌರವರ ಶಿರವನ್ನು ಚಂಡಾಡಿ ಧಾರೆ ಕೊರಳಿಸಿದಾಗ ಆಗ ಚೆಲ್ಲುತ್ತಾ ಸೇರುವೆ ಕಾಂತದಲ್ಲಿ. ಹೀಗೆ ಬನ್ನಿ ಸ್ವಾಮಿ. ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ ಹಿಂದೊಮ್ಮೆ ಈ ನನ್ನ ಬಿಚ್ಚಿರುವ ಕೇಶರಾಶಿಗಳನ್ನು ಕಂಡು ಆ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಪ್ರಿಯ ಮತ್ತೆ ಏನೇನನ್ನು ಹೇಳಿದ್ದಿರಲ್ಲ. ಪುನಃ ಪ್ರತಿಜ್ಞ ವಾಕ್ಯಗಳನ್ನು ನನ್ನ ಬಾಯಿಂದ ಕೇಳಬೇಕೆಂದು ಬಯಸುವೆ ದೇವಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮ. ಸ್ವಾಮಿ, ಹೇಳುವುದು ಮಾತ್ರವಲ್ಲ ಹೇಳಿದಂತೆ ಮಾಡಬೇಕು ಎಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೆ ಏನಾದೀತು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯೆ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಕಾತುರದಿಂದ ಯುದ್ಧವನ್ನೇ ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನ ಅನೇಕ ಅಪರಾಧಗಳನ್ನು ಕ್ಷಮಿಸಲಿ. ನಾನು ಮಾತ್ರ ಕ್ಷಮಿಸಲಾರೆ, ಕ್ಷಮಿಸುವುದಿಲ್ಲ. ಕೂಡ ಕೌರವನ ಬಾಳು ಗೆಲ್ಲಿಸುವೆ ತಾಳು ತಾಳು ಕೂಡ ಕೌರವನ ಬಾಳು ಗೆಲ್ಲಿಸುವೆ ತಾಳು ತಾಳು ನೀಸುವ ಮಧ್ಯೆ ಸೈರಿ ಜೈ ಪಡೆಯಲು ದುರದಳು ಸೈರಿ ಜೈ ಪಡೆಯಲು ದುರದೊಳೀಗಲೇ ಕುರುಕುಲನೆಲ್ಲವ ಸಜ ಬಡಿಯುವುದು ಕಾಣ್ತೇವೆ. ದುರದೊಳೀಗಲೇ ಕುರುಕುಲನೆಲ್ಲವ ಸಜ ಬಡಿಯುವುದು ಕಾಣ್ತೇವೆ. ದುರುಳ ಕೌರವನ ತೆಗೆದು ಬಗೆದು
ಗೌರವನ ತೆಗೆದು ಬರೆದು ಜೈ ಜೈ ಸುರಗಳು ಜೈ ಜೈ. ನೋಡು ಅಣ್ಣ, ಭೀಮಸೇನನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮುಖ್ಯ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅರ್ಜುನ, ಆ ಕೌರವರನ್ನು ಯುದ್ಧ ಮಾಡುತ್ತಿದ್ದಲು ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವುದು. ಏಕೆ ತಮ್ಮ, ನನ್ನಲ್ಲಿ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನಕ್ಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬಿಚ್ಚಿರುವ ಬಿರುಗುದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತಿಲ್ಲವೇನೋ? ಯುದ್ಧದಂತೆ ಶಾಂತಿಯ ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರುವೆ. ಈಗ ಈ ಸಂಜೆ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಮಾತ್ರ ಈ ದಾಸ್ಯಾವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸುವೆನು. ನಾವು ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನ ನೀನು ಸಹಿಸಬಹುದು, ಆದರೆ ನಾನು ಇನ್ನೊಂದು ಗೈಗೆ ಸಹಿಸಲಾರೆ. ಈ ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೆಯ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಿ ಬರುವೆವು. ನೀವು ನಿಮ್ಮ ಸಂಜೆ ಪ್ರಸ್ತಾಪದಲ್ಲಿ ತೊಡಗಿರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಮುನಿಸೇತಗೆ ನಿನಗೆ ಪರಿ, ಮುನಿಸೇತಗೆ ನಿನಗೆ ಪರಿ, ಘನ ಗುಣ ನಿಧಿ ಭೀಮಸೇನ ಅನುಜಾತರನ ಸೈರಿಪುದು ಮನ ಸೈರಿಸಿ ಶಾಂತನ ಸಹೋದರ ನಡತೆ ಫಲವೇ ಹುಡೈ ಏತರ ನಡತೆ ಫಲವೇ ಹುಡೈ ಧರ್ಮ ವಿಚಾರದ ಮನ್ಮವನರಿಯದೆ, ಧರ್ಮ ವಿಚಾರದ ಮನ್ಮವನರಿಯದೆ, ಧರ್ಮ ವಿಚಾರದ ಮನ್ಮವನರಿಯದೆ, ಧರ್ಮಕ್ಕೆ ಬಾಹಿರರಾಗಿರೆ. ಹೌದಾ? ಕರ್ಮಕ್ಕೆ ಬಾಹಿರರಾಗಿರೆ ಏತರ ನಡತೆ ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿಯು ನನ್ನಲ್ಲಿಲ್ಲವಯ್ಯ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮಗೆಲ್ಲರಿಗಿಂತ ಹಿರಿಯವನು. ಆತನ ವಿರುದ್ಧವಾಗಿ ನಾವು ಯುದ್ಧವನ್ನು ಮಾಡುವುದು ಅನುಚಿತ. ಪಾಂಚಾಲಿ, ಮಾಲಿನಿ ಮನದ ವೇದನೆ ಸಮಯವಿದೆಂದರಿಕೆಯ ತರುಣಿ ಎದಗೆದು ಗುಣವೋ ಧರ್ಮದ ನಮ್ಮಯ ನಿರ್ಮಲ ಮಾತೃವೋ ಧರ್ಮದ ನಮ್ಮಯ ನಿರ್ಮಲ ಮಾತೃವೋ ನೀರುವುದನ್ನು ಚಿತ ಪರೀಕ್ಷಿಸಲೇ ನುಡಿಯ ಪರಿಚಿತೇ ನುಡಿಯ ಸೈಬುದು ಮನವನ್ನು ತಾಪವದನು ಸೈಬುದು ಮನವನ್ನು ತಾಪವದನು ಧರ್ಮದಿಂದ ಕನ ಕಾರ್ಯ ಸಾಧಿಸೋ ಕೋಮಲವೇ ಧರ್ಮದಿಂದ ಕನ ಕಾರ್ಯ ಸಾಧಿಸೋ ಕೋಮಲವೇ ದಾರ ಸಾಕ್ಷಿಯ ಸಾರ ಸಾಕ್ಷಿಯೇ ನೀ
ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಸ್ವಾಮಿ, ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯನ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವೇನು ಸ್ವಾಮಿ? ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯವಲ್ಲವೇ ಪಾಂಚಾಲಿ? ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸುವುದಾದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ಚಿಂತಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡುತ್ತಿರುವೆನು. ರಾಜೇಂದ್ರ, ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನವನ್ನು ಹೊಂದಿದಿರಿ. ಕುಲ ಪುರೋಹಿತನನ್ನು ಕಳಿಸಲು ಇದು ಮದುವೆಯ ಔತಣವೇ ಎಂದು ಕೇಳಿ ಕಳಿಸಿದ ಆ ಕುರು ಕೌರವೇಶ್ವರ ಇಷ್ಟು ಅಪಮಾನ ಸಾಲದೆಂದು ಪುನಃ ನನ್ನಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನವನ್ನು ಹೊಂದಿದಿರಲ್ಲ ಎಂಬುದೇ ನನ್ನ ಚಿಂತೆ. ಏನೇ ಕೋಲಾಹಲ, ಏನೇ ಕೋಲಾಹಲ, ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ಈ ಭೀಮನಿಗೆ ಯಾವ ಲಾಭವೂ ಇಲ್ಲ. ನಿಮ್ಮ ಪೌರುಷದ ಪುರಸ್ಕಾರ ವರ್ತನೆಯು ನಿಮಗಿರಲಿ, ಪ್ರತಿಜ್ಞೆಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಾಮಿ, ಸ್ವಲ್ಪ ತಡೆಯಿರಿ. ಅದು ನೋಡಿ, ಅತ್ತ ನೋಡಿ, ಯದುಪತಿಯು ನಗು ನಗುತ್ತಾ ಇತ್ತರೇ ಬರುತ್ತಿರುವ ಹಾಗಿದೆ. ರಾಜ್ಯಸಭೆಯಲ್ಲಿ ನಡೆದಂತಹ ವರ್ತಮಾನ ಏನೆಂದು ತಿಳಿದುಕೊಂಡು ನಂತರ ತಮ್ಮಿಚ್ಛೆ ಬಂದಂತೆ ಮಾಡಿ. ವಾಸುದೇವ, ಶ್ರೀಹರಿ, ಅಣ್ಣ, ತಂಗಿ, ಘನಶ್ಯಾಮ, ಸುಂದರ, ಚಿರಪ್ರೇಮ, ಸಾಗರ.
ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿದ್ದೇವ. ವಿಜಯಶಾಲಿಯಾಗು ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ನನಗಿನ್ನು ಕೆಲಸವಿಲ್ಲ. ಇವರಿಷ್ಟದಂತೆ ಇವರು ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡಿಯೇ ತೀರುತ್ತೇನೆ. ಸ್ವಾಮಿ, ಸ್ವಲ್ಪ ತಡೆಯಿರಿ. ನಮ್ಮಣ್ಣನ ಮಾತು ಪೂರ್ಣಗೊಳ್ಳಲಿ, ನಂತರ ತಮ್ಮ ಇಚ್ಛೆ ಬಂದಂತೆ ಮಾಡುವಿರ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಎದುರು ರಾಜ್ಯಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ಬಹು ವಿಧವಾಗಿ ನನ್ನನ್ನು ಉಪಚರಿಸಿದರು. ನಾನಿನ್ನು ತಡೆಯಲಾರೆದು ರುಕ್ಮಿಣೀಪತಿ. ಈ ಸಮಸ್ಯೆವಾದ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೇನು? ಭೀಮಸೇನ, ನಾನು ಹೊತ್ತು ಅದಕ್ಕಾಗಿಯೇ ಅಲ್ಲವೇ? ಈಗ ತಿಳಿಯಿತು ನಿನ್ನ ಅಭಿಮತ. ಹಿಂದೆ ಅಜ್ಞಾತವಾದ ನೆಪದಲ್ಲಿ ಅರ್ಜುನನು ಕೈಗಳಿಗೆ ಬಳೆಯನ್ನು ತೊಟ್ಟನು. ಈಗ ಈ ಸಂಜೆ ವಿಚಾರದಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ತೊಡಿಸಲು ಅವಣಿಸಿರುವೆಯಾ ಯಾದವಾಗ್ರಣಿ? ಈ ಪಾಂಡು ಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಇದು ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರವಾಗಿರುವುದು. ಏನು? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮನಿಗೆ ಆದಂತಹ ಸಂಬಂಧ ಇರುವುದು? ಭೀಮಸೇನ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಅವನು ಕೃಷ್ಣ, ಈ ದುರ್ವಾಕ್ಯಗಳನ್ನು ನಾವು ನಿನ್ನ ಬಾಯಿಂದ ಕೇಳಬೇಕೆಂದು ನಿನ್ನ ಇಚ್ಛೆ ಆಯಿತಲ್ಲವೇ? ಅದನ್ನು ನೀನು ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ಅಪೌರುಷದ ಫಲಾಫಲಗಳನ್ನು ನೀವೇ ಭುಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ಎಂದಾದರೂ ಒಂದು ದಿನ ಈ ನಿನ್ನ ಸೇಡನ್ನು ತೀರಿಸಿಕೊಳ್ಳುವೆ. ಭೀಮ, ನಿಲ್ಲಯ್ಯ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಹೇಗೆ ತಾನೇ ಆಳಲು ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನನ್ನನ್ನು ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನ್ನ ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿದನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿಯಲ್ಲ. ಏನೋ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಆಗ ಹೇಳುವೆನು ಆ ದುರ್ಯೋಧನನ ಪ್ರಿಯ ಸಂದೇಶವನ್ನು. ಇಲ್ಲ, ನಿಂತಲೇ ಹೇಳು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಇದೇನು ಪರಿಹಾಸ್ಯ ಮಾಡುತ್ತಿರುವೆ ಕೃಷ್ಣ? ಇದು ಪರಿಹಾಸ್ಯವಲ್ಲಯ್ಯ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಬಳಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ವಿಚಾರವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆ ಅಂತಾಗಲಿ. ಈಗಲಾದರೂ ಹೇಳಿ ಮುಗಿಸು. ನೀನು ಕೋಪ ಮಾಡಿಕೊಳ್ಳುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಆಗಲಯ್ಯ, ಆಗಲಿ. ತಂಗಿ, ಅಣ್ಣ, ಸಮೀಪಕ್ಕೆ ಬಾ. ಹಾ ನಾನು ಹೇಳಿದಂತೆ ಕೇಳಬೇಕು. ಕಂಡ ಅಣ್ಣ, ನಿನ್ನ ಆಜ್ಞೆಯನ್ನು ನಾನು ಎಂದಾದರೂ ಮೀರಿರುವೆನಲ್ಲ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಈ ದಿನ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ
ನಿನ್ನ ಗಂಡನ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇನು? ಪರಿಹಾಸ್ಯವಲ್ಲ ತಂಗಿ, ಮತ್ತೆ ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಓಹೋ. ಹಾಗೆಯೇ ಈ ನಿನ್ನ ಗಂಡನ ಕರಗಳನ್ನು ಕಟ್ಟುವುದಕ್ಕೆ ಬರುವುದೋ ಇಲ್ಲವೋ ಎಂದು ಪರೀಕ್ಷಿಸು. ಆ ಭೀಮಸೇನ, ಆ ಪ್ರಿಯವಾದ ವಿಚಾರ ಕೇಳಬೇಕೆಂದರೆ ಪಾಂಚಾಲಿ, ಸ್ವಾಮಿ. ನನ್ನ ಕೈಗಳನ್ನು ಬಂಧಿಸು. ಆಗಲಿ ಸ್ವಾಮಿ. ಅಣ್ಣ, ಇದು ನೀನು ಹೇಳಿರುವಂತೆ ನನ್ನ ಪತಿಯ ಕರಗಳನ್ನು ಬಂಧಿಸಿರುವೆನು. ಇನ್ನ ನೀನುಂಟು, ನನ್ನ ಪತಿದೇವನುಂಟು. ನಾನಿನ್ನು ಆಗಲಿ ತಂಗಿ, ಆಗಲಿ ತಂಗಿ. ಹಾ, ಈಗ ಸಮಾಧಾನವಾಯಿತು. ಧರ್ಮನಂದನ, ಪಾರ್ಥ, ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಅಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು? ಯಾರೋ ದುರಾತ್ಮರು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಇಂತಹ ಘನಕಾರ್ಯವನ್ನು ಮಾಡಿದನು. ಅವರಿಗಲ್ಲದೆ ಇಂತಹ ಸಾಹಸ ಕಾರ್ಯ ಮತ್ತಾರಿಗೆ ಸಾಧ್ಯ? ಭೀಮಸೇನ, ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಭಿಮಾನವು ಶಿಖರವನ್ನೇ ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರಾಯ ಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿರುವನೇ ಆ ಕುಂದು ಕೌರವ. ಎರವೆಳವೋ ಕೌರವ, ನಿನ್ನ ಕುಲದ ಬೇರನ್ನೇ ಕಿತ್ತೆಸೆಯಲು ಇದೋ ಸಿದ್ಧವಾಗಿರುವೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಭೀಮಸೇನ, ಧರ್ಮನಂದನ, ಇಷ್ಟು ಮಾತ್ರವಲ್ಲ, ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ಕಡೆಗೂ ಯುದ್ಧವಾಗೈದೆ ಒಡೆ ನಾನು ರಾಜವ. ಕಡೆಗೂ ಯುದ್ಧವಾಗೈದೆ ಒಡೆ ನಾನು ರಾಜವ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನು ಬಿಡನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನು ಕೊಡನು. ಕೊಡುವೆನು ರಾಜ್ಯವ ನಾನು ಪಡೆದಾಗ. ಕೊಡುವೆನು ರಾಜ್ಯವ ನಾನು ಪಡೆದಾಗ. ಕಡೆಗೂ ಯುದ್ಧವಾಗೈದೆ. ಧರ್ಮನಂದನ, ನೀವು ರಾಜ್ಯವನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ಸಮರಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ತಿಳಿಸಿದನು ಧರ್ಮನಂದನ. ಈ ಸಂದೇಶಕ್ಕೆ ಪರಮಾತ್ಮ, ಈ ಸಂದೇಶಕ್ಕೆ ನನಗುಳಿದಿರುವ ಒಂದೇ ಉತ್ತರ, ಅದು ಯುದ್ಧ. ನನ್ನ ಸರ್ವ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ನಿಂತಿರುವುದು ಯುದ್ಧ. ವಾಸುದೇವ, ನೀನೂ ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನ್ನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡಿದೆನು. ಆದರೂ ನನಗೆ ದೊರೆತದ್ದು ಕೊನೆಯ ಯುದ್ಧವೇ. ಕೃಷ್ಣ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ಬೇಡ, ನನ್ನ ಕೈಗಳು ನಾನೇ ಬಿಚ್ಚಿಕೊಳ್ಳುವುದು. ಈಗೆಲ್ಲರೂ ಕೇಳಿ ನನ್ನ ವೀರ ಪ್ರತಿಜ್ಞೆಯನ್ನು. ಬಲು ಸೌಮ್ಯತೆ ಕುಲ ಏನಿಗಳು ತಂದು ನನಗೆ ಮುಗಿಸಿಕೊಂಡೆ.
ಪಾಂಡವರ ರಸಿಯ ದೂರವನ್ನು ಮುಟ್ಟಿದ ಬಂಡ ಕೌರವ ಕೊಂದಿದೆ ಸೀರಿ. ಪಾಂಡವರ ರಸಿಯ ದೂರವನ್ನು ಮುಟ್ಟಿದ ಬಂಡ ಕೌರವನ ಕೊಂದಿದೆ ಕಂಡ ಎಲುಬುಗಳ ಕೊಂದಂತೆ ನನ್ನ ಚಂಡಿಗೌತನ ಮಾಡಿದರೆ. ಕಂಡ ಎಲುಬುಗಳ ತೊಂದರೆ ನನ್ನ ಚಂಡಿಗೌತನ ಮಾಡಿದರೆ. ನನ್ನ ಚಂಡಿಗೌತನ ಮಾಡಿದರೆ. ತಪ್ಪಡಿ ಕೆಲವ ಕುರುವರ ಕಾಲಗಳ ಬಿಗಿದು ತಪ್ಪಡಿ ಕೆಲವ ಕುರುವರ ಕಾಲಗಳ ಬಿಗಿದು ಗೀಳ 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 ನೆಲಕ್ಕೆ ಹಾಕುವರೆ. ಬಲು ಚೌನ್ಯತೆ ಪುನಃ ಏನು ತನ್ನ ತಂದು ಬಂದ ಬಲು ಶೂನ್ಯತೆ ಪುನಃ ನೆಲೆಗಳ ಕೊಚ್ಚಿ ಎಳೆಗಳ ರಣದ ಮುಗಿಸಿಕೊಳ್ಳೆ. ಕೃಷ್ಣ, ನಾನು ವಾಯುದೇವನವರ ಪ್ರಸಾದದಿಂದ ಜನಿಸಿದ್ದು ಸತ್ಯವಾಗಿದ್ದರೆ, ಕುಂತಿದೇವಿ ಸ್ತನಪಾನ ಮಾಡಿದ್ದು ನಿಜವಾಗಿದ್ದರೆ, ನಾಳಿನ ಘೋರ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ತಮ್ಮಂದಿರನ್ನು ಸಮೂಲವಾಗಿ ನಾಶ ಮಾಡಿ ಆ ದುಳ್ಳ ದುಶ್ಯಾದ ಹೃದಯವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲ ಬಿರುಬಿಡೆಯನ್ನು ಕಟ್ಟಿಸಿ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದೆಯನ್ನು ಮುರಿದು ಅವನ ರಾಜ ಕಿರೀಟವನ್ನು ರಣರಂಗದ ಮಧ್ಯದಲ್ಲಿ ನನ್ನ ಎಡಗಾಲವನ್ನು ಪುಡಿಪುಡಿ ಅಶ್ರಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕಾಲುವೆಯಲ್ಲಿ ಮುಳುಗಿಸಲು ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಹೋದವೇ ಸಾಕು.